ಅದೇ ಪ್ರಕಾರ ನಮ್ಮ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಸಹಕಾರ ಮಾಡಿ ಹೆಡ್ಮಾಸ್ಟರ್ ಹಾಗೂ ಎಲ್ಲ ಟೀಚರ್ಸ್ಗಳಿಗೂ ನಮ್ಮ ಸಂಸ್ಥೆಯ ಧನ್ಯವಾದಗಳು ಹಾಗೂ ಕಾರ್ಯಕ್ರಮ ಸಂಯೋಜನೆ ಮಾಡಿದಂತ ಸಮಾಜ ಸೇವೆ ಕಾರ್ಯಗಳನ್ನು ಮಾಡ್ತೇವೆ ನಾವು. ಸಮಾಜ ಸೇವೆ ಅಂದರೆ ಸಮಾಜಕ್ಕೆ ಒಳ್ಳೆಯದಂದ್ರೂ ಈಗ ಅವರಿಂದ ಹಣ್ಣಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮಾಡಿ ಅವರನ್ನು ಉದ್ಘಾಟನೆ ಮಾಡಿ 1000 ಹಣ್ಣಿನ ಗಿಡಗಳನ್ನು ನೆಟ್ಟಿದೆ. ಎಲ್ಲಿ ಬರೋದಲ್ಲ, ಕಾಡಲ್ಲಿ. ಯಾಕೆ ಕಾಡಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತಲ್ಲ, ಅವಕ್ಕೆಲ್ಲ ಆಹಾರ ಸಿಗದೆ ಇಲ್ಲ. ಮತ್ತೆ ಅವು ಪಟ್ಟಣಕ್ಕೆ ಬಂದು ಪಟ್ಟಣದಲ್ಲಿರುವಂಥ ಮನೆಗಳಿಗೆ ಗಿಡ ಇವೆಲ್ಲ ಇರುತ್ತಲ್ಲ, ಅವುಗಳನ್ನ ಹಾಳು ಮಾಡ್ತಾರೆ. ಅದಕ್ಕಾಗಿ ಕಾಡಲ್ಲಿ ಆಹಾರ ಸಿಗಿದ್ರೆ ಅಲ್ಲೇ ಇರ್ತಾವೆ ಅಲ್ಲ. ಆ ಥರ ನಾವು ಒಂದು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೇವೆ. ನಾವು ಬಹಳಷ್ಟು ಶಾಲೆಗಳಿಗೆ ಭೇಟಿ ಕೊಟ್ಟು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಗೆ, ಕೈ ತೊಳೆಯೋದು ಹೇಗೆ, ಆರೋಗ್ಯ ನಮ್ಮ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅದನ್ನೆಲ್ಲ ಹೇಳ್ತೇವೆ. ಅಂದರೆ ನಾವು ಶಿಸ್ತುಬದ್ಧವಾಗಿ ಜೀವನ ಮಾಡಿದ್ರೆ ನಮ್ಮ ಆರೋಗ್ಯ ಎಲ್ಲ ಉತ್ತಮವಾಗಿರ್ತದೆ ಅನ್ನೋದು ನಮ್ಮದು ನಂಬಿಕೆ. ಅದರಿಂದ ನಾವು ಉತ್ತಮವಾಗಿ ಆರೋಗ್ಯವನ್ನು ನಡೆಸ್ಕೊಂಡು ಹೋಗ್ಬೋದು. ಮಕ್ಕಳಿಗೆಲ್ಲ ಅನುಕೂಲ ಆಗ್ತದೆ ಅಂತ ನಾವು ನಮ್ಮ ಸಮಾಜ ಸೇವೆಯಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಈಗ ನಾವು ಇಲ್ಲಿ ಬಂದಿರೋದು ಏನಂದ್ರೆ, ಈಗ ನಮ್ಮ ದೇಶದಲ್ಲೆಲ್ಲ ಏನಿದೆ ಒಂದು ಪಿಡುಗಿದೆ. ಏನಂದ್ರೆ ಮಾದಕ ವಸ್ತು ಇದೆಯಲ್ಲ, ಅದನ್ನ ಸೇವನೆ ಮಾಡಿ ಇಲ್ಲಿ ನೋಡ್ರ ದುಡ್ಡಿಗೆ ಮುಟ್ಟುದು, ಯಾರೇ ಇರ್ಲಿ ಮುಟ್ಟಿ ದುಡ್ಡಿಗೆ ಮುಟ್ಟುದು ಬ್ಯಾಡ್ ಟಚ್. ಏನಿದ್ರೆ ದುಡ್ಡಿಗೆ ಮುಟ್ಕೊಡ್ರಿ ಬ್ಯಾಡ್ ಟಚ್. ಆಮೇಲೆ ಇದು ಚೆಸ್ಟ್ ಮುಟ್ಟಾಗ ಏನು ಬ್ಯಾಡ್ ಟಚ್. ಇಲ್ಲಿಂದ ಅದು ಈಗ ಬ್ಯಾಡ್ ಟಚ್. ಇದು ನೀವು ಹಂಗೆ ಕೈ ಇಟ್ಕೊಂಡ್ರೆ ಬ್ಯಾಡ್ ಟಚ್.